12, 17, 19. ಆಪ್ಷನ್ ಎ 19, ಆಪ್ಷನ್ ಬಿ 17, ಆಪ್ಷನ್ ಸಿ 5, ಆಪ್ಷನ್ ಡಿ 12. ಸೊ ಸರಿಯಾದ ಉತ್ತರ ಯಾವ್ದಂತ ನೋಡೋಣ. 3, 5, 7, 12, 17, 19. 3 ಇಂದ 5ಕ್ಕೆ ಎಷ್ಟು ನಂಬರ್ ಗ್ಯಾಪ್ ಐತೆ? ಇಲ್ಲಿಂದ ಇದಕ್ಕೆ 1 ನಂಬರ್ ಗ್ಯಾಪ್ ಐತೆ. 5 ರಿಂದ 7ಕ್ಕೆ 1. ಅದೇ 7 ರಿಂದ 12ಕ್ಕೆ ಎಷ್ಟು ನಂಬರ್ ಗ್ಯಾಪ್ ಐತೆ? 4. ಇಲ್ಲಿಂದ ಇದಕ್ಕೆ 12 ರಿಂದ 17ಕ್ಕೆ 5. 12, 13, 14, 15, 16 ಅಂದ್ರೆ 4 ನಂಬರ್. ಸೊ ಇಲ್ಲಿಂದ ಇಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಎಷ್ಟು? 17 ಆದ್ಮೇಲೆ 18 ಅಂದ್ರೆ 1. 18 ಆದ್ಮೇಲೆ 19 ತಗೊಳ್ಬಹುದು. 4 ನಂಬರ್ ಹೆಂಗ್ ಬರುತ್ತೆ? 20, 12 is the right answer. ಕ್ವೆಶ್ಚನ್ ನಂಬರ್ 43. ಬಿಟ್ಟು ಹೋಗಿರುವ ಸಂಖ್ಯೆ ನೋಡ್ರಿ. ಇಲ್ಲಿ ಫಸ್ಟ್ ಸರ್ಕಲ್ ಎಷ್ಟು ಕೊಟ್ಟಿದ್ದಾರ? 3, 2 ಅಂಡ್ ಇದಕ್ಕೆ ಆನ್ಸರ್ 13 ಬಂದಿದೆ. 4, 8 ಇದಕ್ಕೆ ಆನ್ಸರ್ ಏನು ಬಂದಿದೆ? 18. ಸೊ ಹಾಗೆ 1, 5 ಬಂದಿದೆ. ಅದಕ್ಕೆ ಆನ್ಸರ್ ಏನು ನಾವು ಕಂಡುಹಿಡಬೇಕು. ಹೌದಾ? ಸೊ 3, 2ಗೆ 13 ಹೆಂಗ್ ಬಂತು? 3 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್. 3 3s 9, 2 2s 4, 9 plus 4 9 plus 4 30 ಬಂತ ಆನ್ಸರ್. ನೆಕ್ಸ್ಟ್ 4 4s 8, 4 4s 16, 4 4s 16, 8 8s 8 8s 64, 64 plus 16 ಬಂತ ಆನ್ಸರ್. ಗೊತ್ತಾಯ್ತಾ ಯಾವ ತರ ಅಂತ? ಆದ್ರೆ ಇದನ್ನ ಹಾಕೊಂಡು ಮಾಡ್ರಿ. 1 ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್. 1 1s 1 ಪ್ಲಸ್ 5 5s 25, 25 plus 1 26. ಇದ್ರ ಆನ್ಸರ್ ಎಲ್ಲಿದೆ? ಆಪ್ಷನ್ ಎ is the right answer. ಇಲ್ಲಿ ಸಕಲಲ್ಲಿ ನಾವು ಏನು ಬರಬೇಕು? 26. ಕ್ವೆಶ್ಚನ್ ನಂಬರ್ 44. 0.002 into 0.5 is equal to question 1. ಆಪ್ಷನ್ ಎ 0.0001, 0.001, 0.01, 0.1. ಇವು ನಾಲ್ಕರಲ್ಲಿ ಯಾವುದು ಸರಿಯಾದ ಉತ್ತರ? ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಇವೆರಡನ್ನು ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಏನ್ ಮಾಡ್ಬೇಕು? ಮಲ್ಟಿಪ್ಲಿಕೇಶನ್. ಹಾಗಾಗಲ್ಲ. 0.002 into 0.5. ಓಕೆ. 5 2s 10, 5 0s 0, 1 has it is 5 0s 0, 5 0s 0. So then 0 2s 0, 0 0 0s 0, 0 0s 0, 0 0s 0, 0 1 0 0 0. ಇಲ್ಲಿ ಎಷ್ಟು ನಂಬರ್ ಆದ್ಮೇಲೆ ಪಾಯಿಂಟ್ ಐತಿ? 1 2 3 ಆದ್ಮೇಲೆ ಪಾಯಿಂಟ್ ಐತಿ. ಹೌದಾ? ಇಲ್ಲಿ 1 ಅಂದ್ರೆ ಎಷ್ಟಾಯ್ತು? 3 plus 1 4. 1 2 3 4. So what is the answer? ಇದನ್ನ ಬಿಟ್ಬಿಟ್ರೆ ಎಷ್ಟು ಬರುತ್ತೆ ಆನ್ಸರ್? 0.001. ಎಲ್ಲೈತೆ? 001 0.001 ಎಲ್ಲೈತೆ? ವೆರಿ ಗುಡ್. ದಿಸ್ ಇಸ್ ದ ರೈಟ್ ಆನ್ಸರ್. ಕ್ವೆಶ್ಚನ್ ನಂಬರ್ 45. ಸರಳ ಕೋನದ ಅಳತೆಯು ಆಪ್ಷನ್ ಎ 360 minus 2, ಆಪ್ಷನ್ ಬಿ 360 into 2, ಆಪ್ಷನ್ ಸಿ 360 plus 2, ಆಪ್ಷನ್ ಡಿ 360 divided by 2. ಕೋನ ಅಂದ್ರೆ ನಾವು ಏನಂತ ಕರಿತೀವಿ ಇಂಗ್ಲಿಷಿಂದ? ಸ್ಟ್ರೈಟ್ ಆಂಗಲ್. ಏನಂತ ಕರಿತೀವಿ? ಸ್ಟ್ರೈಟ್ ಆಂಗಲ್. ಸ್ಟ್ರೈಟ್ ಆಂಗಲ್ ಇಂದ ಡಿಗ್ರಿ ಎಷ್ಟಿರ್ತೈತಿ? ಆಬ್ವಿಯಸ್ಲಿ 180 ಡಿಗ್ರಿ ಇರ್ತೈತಿ. ಹೌದಾ? ಸೊ ಇಷ್ಟು ನಂಬರ್ಸ್ ಅಲ್ಲಿ ಏನನ್ನ ಮಾಡಿದ್ರೆ 180 ಡಿಗ್ರಿ ಬರ್ತೈತಿ ನಮಗೆ? ಪ್ಲಸ್ ಮಾಡ್ಬೇಕಾ, ಡಿವೈಡ್ ಮಾಡ್ಬೇಕಾ, ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾ, ಏನು ಕಳೆಬೇಕಾ?
ಭಿನ್ನರಾಶಿಯ ರೂಪ. 0.38 ನ ಭಿನ್ನರಾಶಿಯ ರೂಪ ಯಾವುದು? ಇಲ್ಲಿ ಎಷ್ಟು ನಂಬರ್ಸ್ ಆದ್ಮೇಲೆ ಚುಕ್ಕಿ ಇದೆ? ಇಲ್ಲಿ ಈ ಕಡೆಯಿಂದಲ್ಲ, ರೈಟ್ ಸೈಡ್ ಇಂದ ಎಷ್ಟು ನಂಬರ್ ಆದ್ಮೇಲೆ ಚುಕ್ಕಿ ಇದೆ? 2 ನಂಬರ್. ಸೊ 38 divided by 100. This is the right answer. Option B is the right answer. Question number 47. 18:23. ಇದಕ್ಕೆ ಸಮಾನವಾದ ಸಮಯ ಯಾವುದು? ಆಪ್ಷನ್ ಎ 6:23 AM, 6:23 PM, 8:23 AM or 8:23 PM. 18:23 ಅಂದ್ರೆ ನಾವು ಫಸ್ಟಿಗೆ 1 ಗಂಟೆ ಅಂತ ಕನ್ಸಿಡರ್ ಮಾಡೋದು ಯಾವುದು? 13ಗೆ 1 ಅಂತ ಕನ್ಸಿಡರ್ ಮಾಡ್ತೀವಿ, ಹೌದಾ? ಹಂಗೆ 14ಗೆ 2, 15ಗೆ 3, 16 4, 17 5, 18 6. ಸಿಕ್ತಾ? ಹಂಗಂದ್ರೆ 18 ಅಂದ್ರೆ ಎಷ್ಟು ಗಂಟೆ? ಇಲ್ಲಿ ಮುಂದೆ ಎಷ್ಟಿದೆ ಟೈಮಿಂಗ್ಸ್? 23. ಅಂದ್ರೆ ಎಷ್ಟಾಯ್ತು? 6:23. 6:23 ಎರಡಿದು. ಸೊ ಇವ್ರು ಏನ್ ಕೊಟ್ಟಿದ್ದಾರೆ ಇಲ್ಲಿ? ಸಮನಾದ ಸಮಯ. ಅಂದ್ರೆ ನಾವು ಇಂಗ್ಲಿಷ್ ಏನಂತ ಕರಿತೀವಪ್ಪ ಅಂದ್ರೆ ಕರೆಸ್ಪಾಂಡಿಂಗ್ ಟೈಮ್. ಏನಂತ ಕರಿತೀವಿ? ಕರೆಸ್ಪಾಂಡಿಂಗ್ ಟೈಮ್. ಸೊ ಈಗ 6:23 ಕರೆಸ್ಪಾಂಡಿಂಗ್ ಟೈಮ್ ಯಾವ್ದಪ್ಪ ಅಂದ್ರೆ PM. ಆಪ್ಷನ್ ಬಿ 6:23 PM. ಇದು ಸರಿಯಾದ ಉತ್ತರ. ಕ್ವೆಶ್ಚನ್ ನಂಬರ್ 48. ಒಂದು ಆಯಾಗನದ ಅಂಚುಗಳ ಸಂಖ್ಯೆ. ಆಪ್ಷನ್ ಎ 21, ಆಪ್ಷನ್ ಬಿ 0, ಆಪ್ಷನ್ ಸಿ 12, ಆಪ್ಷನ್ ಡಿ 8. ಆಯಾಗನ ಅಂದ್ರೆ ಇದು ಒಂದು ಆಯಾಗನ, ಓಕೆನಾ? ಸೊ ಇದೆ 1 2 3 4 5 6 7 8 9 10 11 12. ಟೋಟಲ್ ಎಷ್ಟಾದವು? ಆಯಾಗನ ಸಂಖ್ಯೆ ಎಷ್ಟಿದಾವು? 12. ಸೊ ಇದ್ರಲ್ಲಿ ಕರೆಕ್ಟ್ ಆನ್ಸರ್ ಯಾವುದು? ಆಪ್ಷನ್ ಸಿ 12. ಕ್ವೆಶ್ಚನ್ ನಂಬರ್ 51. ಚೌಕಾಕಾರವಿರುವ ಒಂದು ಕ್ಯಾನ್ವಾಸ್ ಬಟ್ಟೆಯ ಉದ್ದ 15 ಮೀಟರ್ ಇದೆ. ಅದರ ವಿಸ್ತೀರ್ಣವೆಷ್ಟು ಅಂತ ಕೊಟ್ಟಿದ್ದಾರೆ. ಸಾರಿ, ಇದು ಬಟ್ಟೆ. ಇದು ಬಟ್ಟೆಯ ಉದ್ದ 15 ಮೀಟರ್ ಇರ್ತದೆ. ಉದ್ದ 15 ಮೀಟರ್ ಇದೆ, ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ದಾರೆ, ಹೌದಾ? ಉದ್ದ ಎಷ್ಟಂತ ಹೇಳಿದಾರ? 15 ಮೀಟರ್, ಹೌದಾ? ಹೌದಲ್ವಾ? ಉದ್ದ ಎಷ್ಟಂತ ಹೇಳಿದಾರ? ಉದ್ದ 15 ಮೀಟರ್ ಇದ್ರೆ ಅಗಲ ಎಷ್ಟಿರ್ತತಿ? ಇದನ್ನು ಕೂಡ 15 ಮೀಟರ್. ಇದನ್ನ ಎಂತ ಮಾಡ್ಬೇಕಾ? ಪ್ಲಸ್ ಮಾಡ್ಬೇಕಾ? ಏನ್ ಮಾಡ್ಬೇಕು? ಸೊ 15 into 15 ಮಲ್ಟಿಪ್ಲಿಕೇಶನ್ ಮಾಡ್ರಿ. 5 5 25, 5 1 plus 2 plus 2, 5 plus 2 7. Then 1 5 5, 1 1 1 5. As it is ಬರ್ತೀನಿ. 7 plus 5, 7 plus 5 ಎಷ್ಟು? 12. ಎಷ್ಟು? 12. Then ಇಲ್ಲಿ ಎಷ್ಟಾಯ್ತು? 2. What is the answer? Option C 225 ಚದರ ಮೀಟರ್. 225 ಚದರ ಮೀಟರ್. ಇದು ಸರಿಯಾದ ಉತ್ತರ. ಕ್ವೆಶ್ಚನ್ ನಂಬರ್ 52. 12,654 ಅನ್ನು 10,000 ಸ್ಥಾನದ ಸಮೀಪಕ್ಕೆ ಅಂದಾಜಿಸಿರಿ. ಆಪ್ಷನ್ ಎ 15,000, ಬಿ 20,000, ಸಿ
12,000 ಡಿ 10,000 12,654 10,000 ಸ್ಥಾನಕ್ಕೆ ಸಮೀಪಕ್ಕೆ ಅಂದಾಜಿಸಿರಿ ಅಂದರೆ ಆಪ್ಷನ್ ಡಿ 10,000 ಇದಕ್ಕೆ ಸರಿಯಾದ ಉತ್ತರ. ಕ್ವಶನ್ ನಂಬರ್ 53. 15.58 kgಯಲ್ಲಿ ಎಷ್ಟು ಗ್ರಾಂಗಳಿವೆ? ಆಪ್ಷನ್ ಎ 15,580 ಗ್ರಾಂಗಳು, ಆಪ್ಷನ್ ಸಿ 1,55,800 ಗ್ರಾಂಗಳು. ಇದು 15,508 ಗ್ರಾಂಗಳು. ನೆಕ್ಸ್ಟ್ ಆಪ್ಷನ್ ಡಿ 15,058 ಗ್ರಾಂಗಳು. ಇದನ್ನ ನಾವು ಹೆಂಗ್ ಮಾಡ್ಬೇಕಪ್ಪ ಅಂದ್ರೆ 1 kg is equal to 1000 ಗ್ರಾಮ್. ಹೌದಿಲ್ಲ? 1 kg is equal to 1000 ಗ್ರಾಮ್. Then gram is equal to kg into 1000. ಓಕೆನಾ? ಸೊ ನಾವು ಗ್ರಾಮ್ ಅನ್ನು ಕಂಡುಹಿಡಿಬೇಕು. kg ಎಷ್ಟು ಕೊಟ್ಟಿದ್ದಾರೆ ಅವರು? 15.58 15.58 ಇಂಟು 1000. ಸೊ ಅದನ್ನ ಮಾಡಿ ಎಷ್ಟು ಬರುತ್ತೆ? 15.580 ಗ್ರಾಮ್ಸ್. ಇದು ಸರಿಯಾದ ಉತ್ತರ. ಇದೆಲ್ಲ ಇದೆ ನೋಡ್ರಿ ಗ್ರಾಮ್ಸ್. ಇದು ಎಷ್ಟೇ ಕ್ವಶನ್ ಅಷ್ಟೇ ಆನ್ಸರ್ ಎಲ್ಲ ಐತೆ. ABCD ನ ಯಾವ್ದ್ರಲ್ಲೈತೆ? ಯಾವ್ದ್ರಲ್ಲೈತೆ? ಸಿ ನ 580 ಇರೋದು 580. ಆಪ್ಷನ್ ಎ. ವೆರಿ ಗುಡ್. ಆಪ್ಷನ್ ಎ 15,580 ಗ್ರಾಂಗಳು. ಐವತ್ನಾಲ್ಕನೇ ಪ್ರಶ್ನೆ. ಒಂದು ಆಯತದ ಒಳಕೋನಗಳ ಮೊತ್ತ. ಆಪ್ಷನ್ ಎ 90 ಡಿಗ್ರಿ, ಆಪ್ಷನ್ ಬಿ 180 ಡಿಗ್ರಿ, ಆಪ್ಷನ್ ಸಿ 360 ಡಿಗ್ರಿ, ಆಪ್ಷನ್ ಡಿ 185 ಡಿಗ್ರಿ. ಆಯತದ ವನಕೋನಗಳಂದ್ರೆ ಒಂದು ಆಯತ ಹಾಕಬೇಕು. ಇದ್ರದ್ದು ಏನ್ ಮಾಡ್ಬೇಕಪ್ಪ ಅಂದ್ರೆ ಒಳಕೋನ. ಒಳಕೋನ ಯಾವಪ್ಪ ಅಂದ್ರೆ ಇವು 90 ಡಿಗ್ರಿ, 90 ಡಿಗ್ರಿ, 90 ಡಿಗ್ರಿ, 90 ಡಿಗ್ರಿ. ಎಷ್ಟು ಕೋನ ಅದು? 1 2 3 4. 90 ಡಿಗ್ರಿ ಇಂಟು 4 ಎಷ್ಟಾಯ್ತು? 9 4 9 4 360 ಡಿಗ್ರಿ. ಓಕೆ, ವಿಚ್ ಇಸ್ ದ ರೈಟ್ ಆನ್ಸರ್? ಆಪ್ಷನ್